ಹಾಯ್ ಬಟರ್ಫ್ಲೈಸ್, ಎಲ್ಲರಿಗೂ ಕವಿತಾಲಯ ಹುಪನುಪನು ಕನ್ನಡ ಚಾನೆಲ್ಗೆ ತುಂಬಾ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್, ಇವತ್ತಿನ ಟಾಪಿಕ್. ಓಕೆ, ನಿನ್ನೆ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಒಂದು ವಿಡಿಯೋ ಮತ್ತೆ ಶಾರ್ಟ್ಸ್ ಮಾಡಿದೆ. ಇವತ್ತು ಅದು ಫುಲ್ ಒಂದೇ ಸಲ ಕಂಪ್ಲೀಟ್ ಮಾಡಕ್ ಆಗ್ತಿಲ್ಲ. ಅದಕ್ಕೋಸ್ಕರ ನಾವು ಮತ್ತೆ ವಿಧವಾಗಿ ಲೈಕ್ ತುಂಬಾ ಡಿಫ್ರೆಂಟ್ ಆಗಿ ಹೆಂಗೆ ವಾಟರ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ಬೋದು, ವಾಟರ್ ಮ್ಯಾನಿಫೆಸ್ಟೇಷನ್ ಯಾವ ತರ ಎಲ್ಲ ಮಾಡ್ಬೋದು ಅಂತ ಇನ್ನೊಂದ್ ಮೂರು ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಲಾಂಗ್ ವಿಡಿಯೋ ಸ್ವಲ್ಪ ಎಲ್ರು ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಶಾರ್ಟ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಅದನ್ನ ನೋಡ್ಕೊಂಡು ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ. 100% ರಿಸಲ್ಟ್ ಬರುತ್ತೆ. ನಾನು ಆಲ್ರೆಡಿ ಇದನ್ನೆಲ್ಲ ಟ್ರೈ ಮಾಡಿದೀನಿ. ಟ್ರೈ ಮಾಡಿದ್ಮೇಲೆ ನಾನು ನಿಮ್ ಎಲ್ಲರಿಗೂ ಹೇಳ್ತಾ ಇರೋದು, ಇದನ್ನ ಟ್ರೈ ಮಾಡೋದು ಬಿಡೋದು ನಿಮ್ ಇಷ್ಟ, ಬಟ್ ರಿಸಲ್ಟ್ ಅಂತೂ ಗ್ಯಾರಂಟಿ. ಯಾವ್ದಾದ್ರು ಒಂದು ಟೆಕ್ನಿಕ್ ಫಸ್ಟ್ ಟ್ರೈ ಮಾಡಿ. ಲೈಕ್ ಐ ಆಮ್ ಸೋ ಸಾರಿ, ಒಂದು ಟೆಕ್ನಿಕ್ ನ ಟ್ರೈ ಮಾಡಿ. ಆ ಒಂದು ಟೆಕ್ನಿಕ್ ನ ಕಂಟಿನ್ಯೂಸ್ಲಿ 21 ಡೇಸ್ ಟ್ರೈ ಮಾಡಿ. 21 ಡೇಸ್ ಟ್ರೈ ಮಾಡಿ, ರಿಸಲ್ಟ್ ನೋಡಿ ಬಂದೇ ಬರುತ್ತೆ. ಮೇಡಮ್ ನಿಮ್ಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ದರ್ ಇಸ್ ಸಮ್ ನಿಮ್ ಮ್ಯಾನಿಫೆಸ್ಟೇಷನ್ ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸೊ ನಾನು ಯಾವಾಗ್ಲೂ ಏನ್ ಹೇಳ್ತೀನಿ, ನಾವು ತುಂಬಾ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕು. ನಾವು ಮ್ಯಾನಿಫೆಸ್ಟೇಷನ್ ಅಲ್ಲಿ ಇರ್ಬೇಕಾದ್ರೆ, ನಾವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದೀವಿ, ಮ್ಯಾನಿಫೆಸ್ಟೇಷನ್ ಅಲ್ಲಿ ಇರ್ಬೇಕಾದ್ರೆ ಏನೇ ಆದ್ರೂ ನಾನು ಸಾಧಿಸ್ತೀನಿ. ಏನೇ ಆದ್ರೂ ಲೈಕ್ ನಾನ್ ಮಾಡ್ತೀನಿ. ನೀವೆಷ್ಟು ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರ್ತೀರಾ ಅಷ್ಟು ಚೆನ್ನಾಗಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಲೈಕ್ ಇವಾಗ ನಾವ್ ದೇವ್ರನ್ನ ಏನೋ ಒಂದು ಕೇಳ್ಕೊಂಡಿರ್ತೀವಿ. ಓಕೆ, ದೇವ್ರನ್ನ ಏನೋ ಒಂದು ಕೇಳ್ಕೊಂಡಿರ್ತೀವಿ, ಬಟ್ ಆ ಕೆಲ್ಸ ಆಗಲ್ಲ. ನಾವ್ ಹೋಗ್ಬಿಟ್ಟು ದೇವ್ರ ಹತ್ರ ಜಗಳ ಮಾಡ್ತೀವ, ಲೈಕ್ ಬೈಕೋತೀವ, ನಾನ್ ಕೇಳ್ದೆ ನೀನ್ ಕೊಟ್ಟಿಲ್ಲ. ಓಕೆ, ನಾ ಈ ತರ ಓಕೆ, ಎಕ್ಸಾಂಪಲ್ ದೇವಸ್ಥಾನಕ್ಕೆ ಹೋಗ್ತೀವಿ. ಒಂದು ಪೂಜಾರಿ ಹತ್ರ ಹೋಗ್ಬಿಟ್ಟು ನನ್ಗೆ ಈ ತರ ಇದೆ ಅಂತ ಹೇಳಿದಾಗ ಅವರು ಈ ವ್ರತ ಮಾಡಿ, ಈ ಪೂಜೆ ಮಾಡಿ, ನಿಮ್ಗೆಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿ ನಿಮ್ ಕಳ್ಸಿರ್ತಾರೆ. ನೀವ್ ಅದನ್ನ ಮಾಡ್ತೀರಾ. ರಿಸಲ್ಟ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ದೇವ್ರನ್ನ ಬ್ಲೇಮ್ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ಬಟ್ ನಾನ್ ಮಾಡಿದ ಪೂಜೆನಲ್ಲಿ ಏನ್ ತಪ್ಪಿದೆ? ಮೈಟ್ ಬಿ ನಾನೇನ್ ಕರ್ಮ ಮಾಡಿದ್ದೆ ನನ್ಗೆ ಗೊತ್ತಿಲ್ಲ, ನಾನೇನ್ ತಪ್ಪು ಮಾಡಿದೆ ನನ್ಗೆ ಗೊತ್ತಿಲ್ಲ. ಇದೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲವಾ? ಇಫ್ ಯು ಡೋಂಟ್ ಗೆಟ್ ರಿಸಲ್ಟ್, ನೀವ್ ಅನ್ಕೊಂಡಿದ್ದಾಗಿಲ್ಲ ಅಂದ್ರೆ ಸಮಥಿಂಗ್ ವೆರಿ ಗುಡ್ ಇಸ್ ಕಮಿಂಗ್ ಟು ಯು ಅಂತ ಅರ್ಥ. ಅಂದ್ರೆ ಗಾಡ್ ಇಸ್ ಗಿವಿಂಗ್ ಯು, ಗಾಡ್ಸ್ ಪ್ಲಾನ್ ವಿಲ್ ಬಿ ಸಮಥಿಂಗ್ ಡಿಫ್ರೆಂಟ್. ಓಕೆ, ನಾನು ಯಾವಾಗ್ಲೂ ಏನ್ ಹೇಳ್ತೀನಿ, ವಿ ಆರ್ ಗಾಡ್. ನಮ್ ಸುತ್ತ ಯೂನಿವರ್ಸ್ ಇದೆ, ಕರೆಕ್ಟಾ? ಸುತ್ತ ಯೂನಿವರ್ಸ್ ಇದೆ, ಗಾರ್ಡಿಯನ್ ಏಂಜಲ್ಸ್ ಇದ್ದಾರೆ, ಗಾಡ್ ಇಸ್ ದೇರ್. ವೇರ್ ಇಸ್ ಗಾಡ್? ವಿ ಆರ್ ಗಾಡ್. ನಮ್ ಸುತ್ತ ಇರೋ ಎನರ್ಜಿನೇ ಗಾಡ್. ನೀವ್ ಅದನ್ನ ಹೇಗ್ ಪಾಸಿಟಿವ್ ಆಗಿ ಮಾಡ್ಕೋತೀರಾ ಅದು ನಿಮ್ ಇಷ್ಟ. ಓಕೆ, ನೀವ್ ಅದನ್ನ ನೆಗೆಟಿವ್ ಆಗಿ ಮಾಡ್ಕೊಂಡ್ರೆ ನೆಗೆಟಿವ್ ಆಗಿರುತ್ತೆ, ಒಳ್ಳೇದು ತುಂಬಾ ಹ್ಯಾಪಿಯಾಗಿ ಮಾಡ್ಕೊಂಡ್ರೆ ಹ್ಯಾಪಿ ಆಗಿರುತ್ತೆ. ಇಲ್ಲ ನಾನು ಯಾವಾಗ್ಲೂ ಫೈಟಿಂಗ್ ಮೋಡಲ್ಲಿ ಇರ್ತೀನಿ, ನನ್ ಫೈಟ್ ಮಾಡಕ್ಕಾದ್ರೆ ತುಂಬಾ ಇಷ್ಟ, ನಾನು ಯಾವಾಗ್ಲೂ ಜಗಳ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನೀವು ಯಾವ ವೈಬ್ರೇಷನ್ ನ ಯೂನಿವರ್ಸ್ಗೆ ಕೊಡ್ತೀರಾ ಆ ವೈಬ್ರೇಷನ್ ನ ನಿಮ್ಗೆ ವಾಪಸ್ ಕೊಡುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಸೊ ಹ್ಯಾವ್ ದಟ್ ಪಾಸಿಟಿವ್ ವೈಬ್ರೇಷನ್, ಹ್ಯಾವ್ ದಟ್ ಪೀಸ್ಫುಲ್ ವೈಬ್ರೇಷನ್ ಸರೌಂಡಿಂಗ್ ಯು. ಅರ್ಥ ಆಯ್ತಲ್ಲ? ಸೊ ಇವತ್ತು ವಾಟರ್ ಮ್ಯಾನಿಫೆಸ್ಟೇಷನ್ ಇನ್ನೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನಾನು ನಿಮ್ಗೆ. ಓಕೆನಾ? ಎಲ್ಲರಿಗೂ ಅರ್ಥ ಆಗ್ತಿದೆ ಅಲ್ಲ? ನಿನ್ನೆ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಿ, ಇವತ್ತೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ವಾಟ್ ಇಸ್ ದಿಸ್ ಟೆಕ್ನಿಕ್? ಯು ವಿಲ್ ಟೇಕ್ ಅ ಗ್ಲಾಸ್ ಆಫ್ ವಾಟರ್. ಒಂದು ಗ್ಲಾಸ್ ಆಫ್ ವಾಟರ್ ನ ತಗೋತೀರಾ. ಓಕೆ, ಇದನ್ನ ಸೂರ್ಯನ ಬೆಳಕಲ್ಲಿ ಇಡ್ತೀರಾ ಒಂದು 10 ಮಿನಿಟ್ಸ್. ಯಾವಾಗ ಇಡ್ತೀರಾ? 8 ಗಂಟೆಯಿಂದ 9 ಗಂಟೆ ಇಲ್ಲ 9:30 ಒಳಗಡೆ ಬರೋ ಸೂರ್ಯನ ಬೆಳಕಲ್ಲಿ ಈ ಗ್ಲಾಸ್ ನೀರ್ನ ಇಟ್ಟು ಇದ್ರಲ್ಲಿ ಏನಾದ್ರೂ ಕೆಲವೊಂದು ಪ್ರೇಯರ್ಸ್ ನ ಹೇಳ್ಕೊಳ್ಳಿ, ಅಫರ್ಮೇಶನ್ಸ್ ನ ಹೇಳ್ಕೊಳ್ಳಿ. ಅಫರ್ಮೇಶನ್ಸ್ ಹೇಳ್ಕೊಳಕ್ ಬರಲ್ಲ, ಓಕೆ, ನೀವು ಓಂ ನಮೋ ಭಗವತೆ ವಾಸುದೇವಾಯ ಹೇಳ್ಕೊಬಹುದು, ಲೈಕ್ ಮೋರ್ ದೆನ್ 21 ಟೈಮ್ಸ್. ಓಕೆ, ಯು ಕ್ಯಾನ್ ಟೆಲ್ ಓಂ. ಯು ಕ್ಯಾನ್ ಕೀಪ್ ದಿಸ್ ವಾಟರ್ ವಿತ್ ಯೋರ್ ಹಾರ್ಟ್ ಚಕ್ರನಲ್ಲಿ ಇಟ್ಕೊಂಡು ಓಂ ನಮೋ ಭಗವತೆ ವಾಸುದೇವಾಯ 21 ಟೈಮ್ಸ್ ಹೇಳ್ಕೊಳ್ಳಿ. ದಿಸ್ ವಾಟರ್ ವಿಲ್ ಹ್ಯಾವ್ ದಟ್ ಡಿವೈನ್ ಎನರ್ಜಿ. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ಒನ್ ಟೆಕ್ನಿಕ್. ಸೆಕೆಂಡ್ ಥಿಂಗ್, ಪಾಸಿಟಿವ್ ಅಫರ್ಮೇಶನ್ಸ್ ನ ಹೇಗೆ ಹೇಳ್ಕೊತೀರಾ? ಆಲ್ರೆಡಿ ಆಗಿರೋ ತರ ಹೇಳ್ಕೊತೀರಾ. ಲೈಕ್ ಐ ಆಮ್ ವೆರಿ ಹೆಲ್ದಿ. ಹೆಲ್ತ್ ಬಗ್ಗೆ ಹೇಳ್ಕೊಳ್ಳೋಣ ಫಸ್ಟ್. ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಸೊ ಹಾರ್ಟ್ ಚಕ್ರನಲ್ಲಿ ಇಟ್ಕೊಂಡು ನಿಮ್ಗೆ ಇಷ್ಟವಾದ ದೇವ್ರನ್ನ ನೆನ್ಸ್ಕೊಂಡು, ಓಕೆ, ಗಣೇಶ ಆಗಿರ್ಬೋದು, ಯಾವ್ದಾದ್ರು ಒಂದು ದೇವ್ರನ್ನ ನೆನ್ಸ್ಕೊಂಡು, ಐ ಆಮ್ ವೆರಿ ಹೆಲ್ದಿ, ಥ್ಯಾಂಕ್ ಯು ಗಾಡ್, ಯು ಹ್ಯಾವ್ ಗಿವನ್ ಮಿ ಸೋ ಮಚ್ ಆಫ್ ಸ್ಟ್ರೆಂತ್. ನನ್ಗೆ ಎಷ್ಟೊಂದು ಸ್ಟ್ರೆಂತ್ ಕೊಟ್ಟಿದ್ಯಾ, ಎಷ್ಟೊಂದು ಎನರ್ಜಿ ಕೊಟ್ಟಿದ್ಯಾ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಡೇ, ಥ್ಯಾಂಕ್ ಯು ಫಾರ್ ದಿಸ್ ಎನರ್ಜೆಟಿಕ್ ಡೇ. ಎಂಟೈರ್ ಡೇ ಐ ಆಮ್ ವೆರಿ ಸ್ಟ್ರಾಂಗ್, ವೆರಿ ಎನರ್ಜೆಟಿಕ್ ಅಂತ ಹೇಳ್ಬಿಟ್ಟು ಈ ವಾಟರ್ನ ಚಾರ್ಜ್ ಮಾಡೋದಕ್ಕೆ ಬಿಸಿಲಲ್ಲಿ ಇಡಿ 10 ಮಿನಿಟ್ಸ್. ಚಾರ್ಜ್ ಆದ್ಮೇಲೆ ತಗೊಂಬಂದ್ ಅದನ್ನ ನೀವು ಕುಡಿಬಹುದು. ಸೇಮ್ ಟೆಕ್ನಿಕ್ ನೀವು ಬಾಟಲ್ ಅಲ್ಲೂ ಮಾಡ್ಕೊಬಹುದು. ಬಾಟಲ್ ಅಲ್ಲಿ ಮಾಡ್ಕೊಬೇಕಾದ್ರೆ ನಾನು ಆಲ್ರೆಡಿ ಹೇಳಿದೀನಿ ಹೇಗ್ ಮಾಡ್ಕೊಬೇಕು ಅಂತ.
ಸೊ ನಿಮ್ಗೆ ಏನ್ ಬೇಕಾದ್ರೂ ಒಂದ್ ಬರ್ಕೊಂಡು ಲೇಬಲ್ ಹಾಕೊಳ್ಳಿ. ನಿಮ್ 1 or 2 ವಿಶಸ್, ಫಸ್ಟ್ 1 ವಿಶ್ ಮಾಡ್ಕೋತೀನಿ ಅಂತೀರಾ, 1 ವಿಶ್ ಮಾಡ್ಕೊಳ್ಳಿ. 2 ವಿಶ್ ಮಾಡ್ಕೊಂಡ್ರೆ 2 ವಿಶಸ್ ಬರ್ಕೋತೀನಿ ಅಂದ್ರೆ 2 ವಿಶಸ್ ಬರ್ಕೊಳ್ಳಿ. ಸೊ ಬಾಟಲ್ ಮೇಲೆ ಬರ್ಕೋತೀರಾ, ಸೇಮ್ ಥಿಂಗ್ ಬರ್ಕೊಂಡು ಅದನ್ನ ಚಾರ್ಜ್ ಮಾಡ್ಕೊಳ್ಳಿ. ಫಸ್ಟ್ ಅದನ್ನ ಪ್ರೇಯರ್ ಮಾಡ್ಕೊಳ್ಳಿ. ನಿಮ್ಗೇನ್ ಬೇಕು ಒಂದ್ 11 ಟೈಮ್ಸ್ 21 ಟೈಮ್ಸ್ ಹೇಳ್ಕೊಂಡು ತಗೊಂಡೋಗಿ ಬಿಸಿಲಲ್ಲಿ ಇಟ್ಬಿಡಿ 10 ಮಿನಿಟ್ಸ್. ಚಾರ್ಜ್ ಆದ್ಮೇಲೆ ನೀವು ಆ ವಾಟರ್ನ ಕುಡೀರಿ. ಲೈಕ್ ನಾನು ಒಂದೇ ಸಲ 1 ವೀಕ್ಗೆ 2-3 ಬಾಟಲ್ಸ್ ಮಾಡ್ಕೋತೀನಿ. 2-3 ಬಾಟಲ್ಸ್ ಮಾಡ್ಕೊಂಡ್ರೆ ಮನೇಲಿರೋರು ಎಲ್ಲಾರು ಕುಡಿಬಹುದು. ನಮ್ಮ ಮನೇಲಿ ನಾನು ನನ್ನ ಮಗಳು ಕುಡಿತೀವಿ, ಮಿ ಅಂಡ್ ಮೈ ಡಾಟರ್. ನಮ್ಮ ಹತ್ರ ಒಂದ್ ದೊಡ್ಡ ಬಾಟಲ್ ಇದೆ, ಸೊ ಅದನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ. ಅದನ್ನ ನಾನು ನನ್ನ ಮಗಳು ಕುಡಿತೀವಿ. ಅರ್ಥ ಆಯ್ತಲ್ವಾ? ಸೊ ಸನ್ ಎನರ್ಜಿ ತಗೊಂಡ್ರೆ ಏನಾಗುತ್ತೆ, ಸೋಲಾರ್ ಪ್ಲೆಕ್ಸಸ್ ಎನರ್ಜಿ, ಗೋಲ್ಡನ್ ಎನರ್ಜಿ. ಆ ಗೋಲ್ಡನ್ ಎನರ್ಜಿ ಏನಾಗುತ್ತೆ, ಈ ವಾಟರ್ಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಆ ಗೋಲ್ಡನ್ ಎನರ್ಜಿ ಬಂದ್ಬಿಟ್ಟು ಇದಕ್ಕೆ ಬಿದ್ದಾಗ ಇದು ವೈಬ್ರೇಟ್ ಆಗುತ್ತೆ. ವೈಬ್ರೇಟ್ ಅಂದ್ರೆ ಇಟ್ ವಿಲ್ ಹ್ಯಾವ್ ದಟ್ ಗೋಲ್ಡನ್ ಎನರ್ಜಿ. ದಿಸ್ ವಾಟರ್ ವಿಲ್ ಹ್ಯಾವ್ ದಟ್ ಗೋಲ್ಡನ್ ಎನರ್ಜಿ. ಈ ನೀರ್ನ ನೀವು ಕುಡಿದಾಗ ನಿಮ್ ಸೋಲಾರ್ ಪ್ಲೆಕ್ಸಸ್ ಅಂದ್ರೆ ನಿಮ್ ಸ್ಟಮಕ್ ಏರಿಯಾದಲ್ಲಿ ಇದನ್ನ ನಾವು ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ಕಾಲ್ಡ್ ಸೋಲಾರ್ ಪ್ಲೆಕ್ಸಸ್ ಚಕ್ರ. ಸೊ ಸೋಲಾರ್ ಪ್ಲೆಕ್ಸಸ್ ಚಕ್ರ ಏನಾಗುತ್ತೆ, ನೀವು ಈ ವಾಟರ್ ಕುಡಿದಾಗ ನಿಮ್ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ, ನನ್ಗೆ ಊಟ ಮಾಡ್ತಾ ಇದೀನಿ ಕರೆಕ್ಟ್ ಆಗಿ ಡೈಜೆಷನ್ ಆಗ್ತಿಲ್ಲ, ಸೊ ದಿಸ್ ವಾಟರ್ ವಿಲ್ ಹೆಲ್ಪ್ ಯು ಟು ಇಂಪ್ರೂವ್ ಯೋರ್ ಇಮ್ಯೂನ್ ಸಿಸ್ಟಮ್. ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಆದ್ರೆ ಆಟೋಮೆಟಿಕಲಿ ನಿಮ್ ಡೈಜೆಷನ್ ಸರಿ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಕ್ಲಿಯರಾ? ಸೊ ಐ ಥಿಂಕ್ ದಿಸ್ ವಿಡಿಯೋ ಇಸ್ ವೆರಿ ಯೂಸ್ಫುಲ್ ಫಾರ್ ಯು. ಐ ಥಿಂಕ್ ಅಲ್ಲ, ಸೊ ದಿಸ್ ವಿಡಿಯೋ ಇಸ್ ವೆರಿ ಯೂಸ್ಫುಲ್ ಫಾರ್ ಯು. ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಸಿಂಪಲ್ ನೇಚರ್ ನಮ್ಗೆ ತುಂಬಾ ಲೈಕ್ ನಾವು ಯಾವಾಗ್ಲೂ ಆಸ್ಪತ್ರೆಗೆ ಹೋಗ್ತೀವಲ್ವಾ, ಡಾಕ್ಟರ್ಸ್ ಹತ್ರ ಹೋಗ್ತೀವಿ, ಆಸ್ಪತ್ರೆಗೆ ಹೋಗ್ತಾ ಇರ್ತೀವಿ. ಪ್ರತಿಯೊಂದು ಸುಮ್ನೆ ಚಿಕ್ಕದಾಗ ಒಂದು ಹೊಟ್ಟೆ ನೋವು ಬಂದ್ರು ಆಸ್ಪತ್ರೆಗೆ ಹೋಗ್ಬಿಡ್ತೀವಿ, ಜ್ವರ ಬಂತು ನೆಗಡಿ ಬಂತು ಹಾಸ್ಪಿಟಲ್ಗೆ ಹೋಗ್ಬಿಡ್ತೀವಿ. ಬಟ್ ನೇಚರ್ ನಮ್ಗೆ ಅದ್ಭುತವಾದ ಏನ್ ಹೇಳ್ತೀವಿ, ನೇಚರ್ ಹಸ್ ಗಿವನ್ ಅ ಗಿಫ್ಟ್ ಫಾರ್ ಅಸ್, ಗಾಡ್ ಹಸ್ ಗಿವನ್ ಅ ಗಿಫ್ಟ್ ಫಾರ್ ಅಸ್. ವಿ ಡೋಂಟ್ ನೋ. ಜಸ್ಟ್ ವಿತ್ 1 ಗ್ಲಾಸ್ ಆಫ್ ವಾಟರ್ ವಿ ಕ್ಯಾನ್, ಅಂದ್ರೆ ಈ ವಾಟರ್ಗೆ ನಮ್ಗೆ ಏನ್ ಬೇಕು ನಾವು ಅದನ್ನ ಹೇಳ್ಕೊಂಡು ನ್ಯಾಚುರಲ್ ಆಗಿ ನಮ್ ಬಾಡಿನಲ್ಲಿ ಕ್ಯೂರ್ ಆಗೋಂತ ಸೆಲ್ಸ್ ಇರುತ್ತೆ. ಲೈಕ್ ನನ್ಗೆ ಹೊಟ್ಟೆ ನೋವಿದೆ, ನನ್ಗೆ ಏನು ಡೈಜೆಷನ್ ಕರೆಕ್ಟ್ ಆಗಿ ಆಗ್ತಿಲ್ಲ ಅಂದಿದ ತಕ್ಷಣ ನಾವ್ ಏನ್ ಮಾಡ್ತೀವಿ, ಟ್ಯಾಬ್ಲೆಟ್ಸ್ ನ ತಗೋತೀವಿ, ಆಂಟಿಬಯೋಟಿಕ್ ತಗೋತೀವಿ. ಲೈಕ್ ಇಟ್ ಇಸ್ ಲೈಕ್ ಅ ಡ್ರಗ್ಸ್ ಅಲ್ವಾ, ನಾವು ತಗೊಂತಾ ಇರ್ತೀವಿ. ತಗೊಂಡ್ ಏನ್ ಮಾಡ್ತೀವಿ, ಇಟ್ ವಿಲ್ ಬಿಕಮ್ ಅ ಪ್ರಾಕ್ಟಿಸ್. ಬಟ್ ನ್ಯಾಚುರಲ್ ಆಗಿ ನಮ್ ಬಾಡಿ ಹೀಲ್ ಆಗುತ್ತೆ. ಇದನ್ನ ಮರ್ತೋಗ್ಬಾರ್ದು ಎಲ್ಲಾರು. ಓಕೆ, ನ್ಯಾಚುರಲ್ ಆಗಿ ನಮ್ಮನ್ನ ನಾವು ಹೀಲ್ ಮಾಡ್ಕೊಬಹುದು. ಓಕೆ, ಸೊ ಗಾಡ್ ನೇಚರ್ ಹ್ಯಾಸ್ ಗಿವನ್ ಅಮೇಸಿಂಗ್ ಟೆಕ್ನಿಕ್. ಸೊ ಪ್ಲೀಸ್ ಫಾಲೋ ದಟ್. ಸೊ ಇನ್ನ ನಂಗೆ ತುಂಬಾ ಡೈಜೆಷನ್ ಆಗ್ತಾ ಇಲ್ಲ, ನಾನು ಈ ಬರೀ ನೀರ್ ಕುಡಿದ್ರೆ ಹೆಂಗ್ ಡೈಜೆಷನ್ ಆಗುತ್ತೆ, ಇಟ್ ಹ್ಯಾಸ್ ಟು ಬಿ. ಬಟ್ ಅಗೇನ್ ನೀವೇನೇ ಮಾಡಿದ್ರು ಬಿಲೀವ್ ಮಾಡ್ಕೊಂಡ್ ಮಾಡಿ, ಇಟ್ ಹ್ಯಾಸ್ ಟು ಬಿ ಅ ಪ್ರಾಕ್ಟಿಸ್. ಇಲ್ಲ ನನ್ಗೆ ಇನ್ನ ತುಂಬಾ ಡೈಜೆಷನ್ ಪ್ರಾಬ್ಲಮ್ ಆಗ್ತಿದೆ, ವಾಕಿಂಗ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ಡೈಲಿ ಒಂದು ಪಾರ್ಕ್ ಹೋಗ್ಬಿಟ್ಟು ಒಂದು 10 ರೌಂಡ್ಸ್ ಸುತ್ತಿ, ಇಲ್ಲ ಒಂದು ಅಟ್ಲೀಸ್ಟ್ 5 ರೌಂಡ್ಸ್ ವಾಕ್ ಮಾಡಿ. ಆಟೋಮೆಟಿಕಲಿ ನಿಮ್ ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಆಗುತ್ತೆ, ಡೈಜೆಷನ್ ಎಲ್ಲಾನು ತುಂಬಾ ಚೆನ್ನಾಗಾಗುತ್ತೆ. ಅರ್ಥ ಆಯ್ತಲ್ವಾ? ಸೊ ದಿಸ್ ವಾಟರ್ ಟೆಕ್ನಿಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೋಲಾರ್ ಪ್ಲೆಕ್ಸಸ್ ಎನರ್ಜಿ ಸಿಗುತ್ತೆ ನಿಮ್ಗೆ ಈ ವಾಟರ್ ಅಲ್ಲಿ. ಸೋಲಾರ್ ಪ್ಲೆಕ್ಸಸ್ ಎನರ್ಜಿ ಇಸ್ ವೆರಿ ವೆರಿ ಗುಡ್ ಫಾರ್ ಹೆಲ್ತ್. ಮಕ್ಳಿಗಾಗಿರ್ಬೋದು, ವಯಸ್ಸಾಗಿರೋರ್ಗಾಗಿರ್ಬೋದು, ಮನೇಲಿ ಎಲ್ರು ಈ ಸೋಲಾರ್ ಪ್ಲೆಕ್ಸಸ್ ಎನರ್ಜಿ ವಾಟರ್ನ ಚಾರ್ಜ್ ಮಾಡ್ಕೋತೀರಾ, ಮನೆಯಲ್ಲಿ ಇರ್ತೀರಾ, ಮನೇಲಿರೋ ಎಲ್ಲರೂ ಕುಡಿತೀರಾ. ಅರ್ಥ ಆಯ್ತಲ್ವಾ? ಸೊ ಎಲ್ಲರೂ ಮಾಡ್ತೀರಾ ಅಲ್ವಾ? ಅಮೇಸಿಂಗ್ ರಿಸಲ್ಟ್. ನಾನಂತೂ ಇದನ್ನ ಡೈಲಿ ಮಾಡ್ತಾನೆ ಇರ್ತೀನಿ. ಸೂರ್ಯನ ಬೆಳಗ್ ಬಂದಾಗಲ್ಲ ನಾನು ನೀರ್ನ ತಗೊಂಡೋಗಿ ಬಿಸಿಲಲ್ಲಿ ಇಟ್ಬಿಟ್ಟು ಆ ನೀರ್ನ ಆಮೇಲೆ ನಾನು ನನ್ನ ಮಗಳು ಇಬ್ರು ಕುಡಿತೀವಿ. ಓಕೆ, ಎಲ್ಲರೂ ಟ್ರೈ ಮಾಡಿ. ಹ್ಯಾವ್ ಸೀನ್ ಅಮೇಸಿಂಗ್ ರಿಸಲ್ಟ್. ನೀವು ಟ್ರೈ ಮಾಡಿ, ನೀವು ರಿಸಲ್ಟ್ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.